ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರಿನ ಅಂಗಳದಲ್ಲಿ ಹ್ಯಾಟ್ರಿಕ್ ಸೋಲನ್ನು ಕಂಡು ಮತ್ತೆ ಪಂಜಾಬ್ ವಿರುದ್ಧ ಚಂಡೀಗಢದಲ್ಲಿ ಸೆಣಸಾಡಲು ಸಜ್ಜಾಗಿದೆ. ಹೌದು, ಆರ್ಸಿಬಿ ತಂಡ ತಾನಾಡಿರುವ ಎಲ್ಲ ಪಂದ್ಯಗಳಲ್ಲಿ ತವರಾಚೆಗಿನ ಪಂದ್ಯಗಳಲ್ಲಿ ಗೆದ್ದುಕೊಂಡು ತನ್ನ ತವರು ಪಂದ್ಯದಲ್ಲಿ ಹ್ಯಾಟ್ರಿಕ್ ಸೋಲನ್ನು ಕಂಡಿದೆ. ಇದೀಗ ಮತ್ತೆ ಅದೇ ಪಂಜಾಬ್ ವಿರುದ್ಧ ನಾಳೆಯ ಮಧ್ಯಾಹ್ನದ ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತಿದೆ ಚಂಡೀಗಢದಲ್ಲಿ. ಹಾಗಾಗಿ ಚಂಡೀಗಢದಲ್ಲಿ ಪಂಜಾಬ್ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾ ಆರ್ಸಿಬಿ ತವರಿನ ಅಂಗಳದಲ್ಲಿ ಸೋಲಿಗೆ ಅವ್ರನ್ನ ಸೋಲಿಸುವ ಮುಖಾಂತರ ಆ ಒಂದು ತಿರುಗೇಟನ್ನ ಕೊಡುತ್ತಾ ಆರ್ಸಿಬಿ. ಇದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಮೇಶ್ ಕೋಟೆಯವರು, ಸ್ಪೋರ್ಟ್ಸ್ ರಿಪೋರ್ಟರ್. ಬನ್ನಿ ಅವ್ರನ್ನ ಮಾತಾಡಿಸೋಣ. ಆರ್ಸಿಬಿ ಪಂಜಾಬ್ ಪಂದ್ಯ ಹೇಗಿರಲಿದೆ ಎನ್ನುವಂಥದ್ರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ನಾವು ಮೊದಲೇ ಹೇಳಿದ್ವಿ ಮೊನ್ನೆ ಒಂದು ಪಂದ್ಯದಲ್ಲಿ ಪಂಜಾಬ್ ಮತ್ತು ಆರ್ ಸಿ ಬಿಯ ಮ್ಯಾಚ್ ಹೇಗಿರಲಿದೆ ಈ ಒಂದು ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿಗೆ ಅಂತ ಹೇಳಿ. ಆದರೆ ದುರಾದೃಷ್ಟವಶಾತ್ ಆರ್ ಸಿ ಬಿ ಮತ್ತೆ ಸೋಲನ್ನು ಕಂಡಿತು. ಆ ಮಳೆ ಬಂದ ಕಾರಣದಿಂದಲೋ ಅಥವಾ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳ ವೈಫಲ್ಯವೋ ಅಥವಾ ಬೌಲರ್ಸ್ಗಳ ವೈಫಲ್ಯವೋ ಒಟ್ಟಾರೆಯಾಗಿ ಸತತ 3 ಪಂದ್ಯಗಳಲ್ಲಿ ಸೋತಿದೆ ಆರ್ ಸಿ ಬಿ. ಈಗ ಮತ್ತೆ ಪಂಜಾಬ್ ವಿರುದ್ಧನೇ ಅವರ ಅಂಗಳದಲ್ಲಿ ಆಡಲಿಕ್ಕೆ ಸಜ್ಜಾಗಿದೆ. ತಿರುಗೇಟು ಕೊಟ್ಟು ಗೆಲ್ಲುತ್ತಾ ಆರ್ ಸಿ ಬಿ ಅಂತೇಳಿ. ಹಾಂ, ಎಲ್ಲ ಸಾಧ್ಯತೆ ಇದೆ. ಆರ್ ಸಿ ಬಿ ತಂಡ ಈಗ ಆಲ್ರೆಡಿ ಹೋಮ್ ಗ್ರೌಂಡಲ್ಲಿ ಸೋತಿದ್ದಾರೆ. ಒಂದು ಮಳೆ ಬಂತು ಮ್ಯಾಚ್ಗೆ, ಒಂದು ಆರ್ ಸಿ ಬಿ ಲಕ್ಕಿರಲಿಲ್ಲ, ಟಾಸ್ ಬೇರೆ ಸೋತರು. ಇಲ್ಲಿ ಹೋಮ್ ಗ್ರೌಂಡಲ್ಲಿ ಆಡಿರ್ತಕ್ಕಂಥ 3 ಪಂದ್ಯಗಳಲ್ಲೂ ಕೂಡ ಆರ್ ಸಿ ಬಿ ತಂಡ ಟಾಸ್ ಸೋತಿದೆ. ಸೊ ಇಲ್ಲಿ ನಮಗೆ ಚೇಸಿಂಗ್ ಮಾಡೋ ಟೀಮ್ ಗೆಲ್ಲುತ್ತೆ ಅನ್ನೋದು ನಾವು ಆನ್ ದಿ ಪೇಪರಲ್ಲಿ ನಾವು ನೋಡ್ಬೋದು. ರೆಕಾರ್ಡ್ಸ್ ಎಲ್ಲನೂ ಅದೇ ಹೇಳುತ್ತೆ, ಚೇಸಿಂಗ್ ಟೀಮ್ ಗೆಲ್ಲುತ್ತೆ ಅಂತ. ಬಟ್ ಆರ್ ಸಿ ಬಿ ತಂಡ 3 ಪಂದ್ಯಗಳಲ್ಲೂ ಕೂಡ ಟಾಸ್ ಗೆದ್ದಿಲ್ಲ ಅನ್ನೋದು ಅದು ಒಂದು ಪಾಯಿಂಟ್ ಆಗುತ್ತೆ ಇಲ್ಲಿ ಆರ್ ಸಿ ಬಿ ತಂಡ ಸೋಲಿಗೆ ಕಾರಣ ಏನಂತ. ಮತ್ತು ಇನ್ನೊಂದು ಅಂದರೆ ಬ್ಯಾಟ್ಸ್ಮನ್ಗಳು ಆಡ್ತಾ ಇಲ್ಲ ಆರ್ ಸಿ ಬಿನಲ್ಲಿ, ಅದೇ ಒಂದು ಮೇಯ್ನು ಒಂದು ಕಾರಣ ಅಂತ ಹೇಳ್ಬೋದು. ಮಿಡ್ಲ್ ಆರ್ಡ್ರಲ್ಲೇ ಆಡ್ತಾ ಇಲ್ಲ ಯಾರೂ ಚೆನ್ನಾಗಿ. ಒಳ್ಳೆ ಸ್ಟಾರ್ಟ್ ಕೂಡ ಸಿಗ್ತಾ ಇಲ್ಲ. ಫಿಲ್ ಸಾಲ್ಟ್ ಅವರು ಕೂಡ ಇಲ್ಲಿ ಎಡುತ್ತಾ ಇದ್ದಾರೆ ಇಲ್ಲಿ ಹೋಮ್ ಗ್ರೌಂಡಲ್ಲಿ. ಮತ್ತು ಮಿಡ್ಲ್ ಆರ್ಡ್ರಲ್ಲಿ ನೀವು ಒಂದು ರಜತ್ ಪಾಟಿದಾರ್ ಅವರು ಸ್ವಲ್ಪ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿ. ಬಿಟ್ಟರೆ ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಸತತ ವೈಫಲ್ಯ ಅನುಭವಿಸ್ತಾನೆ ಇದ್ದಾರೆ. ಸೊ ಅದು ಒಂದು ಪಾಯಿಂಟೇ ನಾವು ಇಲ್ಲಿ ಆರ್ ಸಿ ಬಿ ವೈಫಲ್ಯಕ್ಕೆ ಕಾರಣ. ಈಗ ಪಂಜಾಬ್ ವಿರುದ್ಧ ಸೋಲಿರೋ ಆರ್ ಸಿ ಬಿ ತಂಡ ನೆಕ್ಸ್ಟ್ ಮ್ಯಾಚ್ ಕೂಡ ಅದೇ ತಂಡದ ವಿರುದ್ಧ ಆಡ್ತಾ ಇರೋದು ಅದು ಅಡ್ವಾಂಟೇಜ್ ಇರುತ್ತೆ. ಈಗ ಆಲ್ರೆಡಿ ಅವ್ರನ್ನ ಫೇಸ್ ಮಾಡಿರ್ತಾರೆ ಬೌಲರ್ಸ್ನ ಇಲ್ಲಿ. ಸೊ ಈಗ ಅವ್ರ ವಿರುದ್ಧನೇ ಆಡ್ತಾ ಇರೋದಕ್ಕೆ ಇವಾಗ ಅದೇ ಈ ಮ್ಯಾಚಲ್ಲಿ ಏನೇನು ತಪ್ಪು ಮಾಡಿದ್ರು ಬ್ಯಾಟಿಂಗ್ ವಿಭಾಗದಲ್ಲಿ ಆ ಒಂದು ತಪ್ಪುಗಳನ್ನು ತಿದ್ದುಕೊಂಡು ಅವ್ರು ನೆಕ್ಸ್ಟ್ ಮ್ಯಾಚಲ್ಲಿ ಆಡಬೇಕಾಗುತ್ತೆ. ಖಂಡಿತವಾಗ್ಲೂ ಚಾನ್ಸ್ ಇದೆ ಆರ್ ಸಿ ಬಿ ತಂಡಕ್ಕೆ ಅಲ್ಲಿ ಆಡಲಿಕ್ಕೆ. ಆ ಗ್ರೌಂಡಲ್ಲಿ ಆಡಿರ್ತಕ್ಕಂಥ 3 ಪಂದ್ಯಗಳಲ್ಲಿ ಪಂಜಾಬ್ ಕಿಂಗ್ಸ್ ಗೆದ್ದಿರೋದು 2 ಮ್ಯಾಚ್ಗಳಲ್ಲಿ. ಒಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 50 ರನ್ಗಳಿಂದ ಅಂತರದಲ್ಲಿ ಸೋಲು ಅನುಭವಿಸಿದೆ. ಸೊ ಹಾಗಾಗಿ ಆರ್ ಸಿ ಬಿ ತಂಡಕ್ಕೆ ಒಂದು ಅದ್ಭುತವಾದಂಥ ಅವಕಾಶ ಇದೆ ಪಂಜಾಬ್ ವಿರುದ್ಧ, ಪಂಜಾಬ್ಗೆ ಒಂದು ತಿರುಗೇಟು ಕೊಡಲಿಕ್ಕೆ. ಬಟ್ ಇವರು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಹೋಗಬೇಕು ಆ ಗ್ರೌಂಡ್ಗೆ. ಈಗ ಟೈಮ್ ಬೇರೆ ಇಲ್ಲ, ಒಂದೇ ದಿನನೇ ಒಂದು ಗ್ಯಾಪ್ ಇರೋದು. ಸೊ ಈ ಒನ್ ಡೇನಲ್ಲೇ ಆರ್ ಸಿ ಬಿ ತಂಡ ಅಲ್ಲಿ ಹೋಗಿ ಕಂಡೀಷನ್ ಯಾವ ರೀತಿ ಇದೆ ಅಂತ ಎಲ್ಲ ನೋಡಿಕೊಂಡು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಒಂದು ಪ್ಲೇಯಿಂಗ್ ಇಲೆವನ್ ತೊಗೊಂಡು ಸೊ ಸಾಕಷ್ಟು ಹೋಮ್ವರ್ಕ್ ಮಾಡಬೇಕು ಅವ್ರೀಗ. ಸೊ ಅದೇ ಒಂದು ಸ್ಟ್ರಾಟಜಿನ ಮಾಡಬೇಕು. ಪಂಜಾಬ್ ಕಿಂಗ್ಸ್ ಈ ಲಾಸ್ಟ್ ಮ್ಯಾಚ್ ಆಡಿದ್ದು ಪಂಜಾಬ್ ಕಿಂಗ್ಸ್ ವಿರುದ್ಧನೇ. ಸೊ ಈಗ ಅದೇ ಟೀಮ್ ವಿರುದ್ಧ ಆಡ್ತಾ ಇರೋದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ. ಒಂದು ಟೀಮ್ ಮ್ಯಾನೇಜ್ಮೆಂಟ್ ಕೂತ್ಕೊಂಡು ಒಂದು ಒಳ್ಳೆ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆ ಸ್ಟ್ರಾಟಜಿ ಮಾಡಿಕೊಂಡು ಪಂದ್ಯಕ್ಕೆ ನಾಳೆ ಕಣಕ್ಕಿಳಿದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಗೆಲ್ಲುತ್ತೆ. ಎಸ್, ಈಗ ಆರ್ ಸಿ ಬಿ ತಂಡ ನೀವು ಹೇಳ್ತಾ ಇದ್ರಿ ಮೊದಲಿಗೆ ಮಿಡಲ್ ಆರ್ಡರ್ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಅವರ ಫಾರ್ಮ್ ಬಗ್ಗೆ. ಆರ್ ಸಿ ಬಿ ಏನಾದರೂ ಚೇಂಜಸ್ ಮಾಡ್ಬೇಕು ಅನ್ಸುತ್ತಾ? ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ಕೈ ಬಿಟ್ಟು ಬೆತಲ್ ಅವರಿದ್ದಾರೆ, ಶಪಾರ್ಡ್ ಅವರಿದ್ದಾರೆ. ಖಂಡಿತವಾಗ್ಲೂ ನನ್ನ ಪ್ರಕಾರ ಆರ್ ಸಿ ಬಿ ತಂಡ ಚೇಂಜ್ ಮಾಡಬೇಕು. ಆಲ್ರೆಡಿ ಟೂರ್ನಮೆಂಟ್ ಫಸ್ಟ್ ಹಾಫ್ ಮುಗಿದಿದೆ. ಆಲ್ರೆಡಿ ಆಡಿರೋ 7 ಮ್ಯಾಚ್ಗಳಲ್ಲಿ ಆರ್ ಸಿ ಬಿ ತಂಡ 4 ಪಂದ್ಯಗಳಲ್ಲಿ ಗೆದ್ದು 3 ಪಂದ್ಯಗಳಲ್ಲಿ ಸೋಲು ಅನುಭವಿಸಿದೆ. ಈಗ ಒಂದು ಪ್ಲೇಯರ್ಗೆ ಈಗ ಒಂದು ಬೇರೆ ಪ್ಲೇಯರ್ಸ್ಗೂ ಅವಕಾಶ ಕೊಡಬೇಕು. ಈಗ ಫಸ್ಟ್ ಹಾಫ್ ಆಲ್ರೆಡಿ ಅರ್ಧ ಮ್ಯಾಚ್ಗಳು ಮುಗಿದೋಗಿದೆ. ಈಗ ಯಾರು ಫಸ್ಟ್ ಹಾಫಲ್ಲಿ ಯಾರ್ಯಾರು ಆಡಲಿಲ್ಲ ಸರಿಯಾಗಿ, ಯಾರ್ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರಲಿಲ್ಲ, ಅವ್ರನ್ನ ಕೂರಿಸಿ ಅವ್ರ ಪ್ಲೇಸಲ್ಲಿ ಹೊಸ ಆಟಗಾರರಿಗೆ ಅವಕಾಶ ಕೊಡಬೇಕು ಖಂಡಿತ. ಸೊ ಇದನ್ನ ಇವಾಗಲೇ ಮಾಡ್ಕೊಬೇಕು ಇವರು. ಈಗ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ. ಸೊ ನನ್ನ ಪ್ರಕಾರ ಆರ್ ಸಿ ಬಿ ತಂಡ 2 ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಅದರಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ಕೂರಿಸಿ ಅವ್ರ ಪ್ಲೇಸ್ಗೆ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಅವಕಾಶ ಮಾಡಿಕೊಡ್ಬೇಕು. ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ನ ಯಾವತ್ತೂ ನಾವು ಕಡೆಗಣನೆ ಮಾಡಬಾರ್ದು. ಅವರಲ್ಲಿ ಒಂದು ದೈತ್ಯ ಶಕ್ತಿ ಇದೆ. ಸೊ ಒಂದು 6 ಬಾಲ್ಗೆ ನಿಮಗೆ 20-30 ರನ್ ಬೇಕಂದ್ರೂ ಕೂಡ ಹೊಡೆಯೋ ಕೆಪಾಸಿಟಿ ಆ ಒಂದು ಬ್ಯಾಟ್ಸ್ಮನ್ಗಳಲ್ಲಿದೆ. ಜೊತೆಗೆ ಬೌಲಿಂಗಲ್ಲೂ ಕೂಡ ಒಂದು ಡೆಪ್ತ್ ತಂದು ಕೊಡ್ತಾರೆ ರೊಮಾರಿಯೋ ಶೆಫರ್ಡ್ ಅವರು, ಮೀಡಿಯಂ ಫೇಸರ್ ಅವರು. ಸೊ ಆದ್ದರಿಂದ ನನ್ನ ಪ್ರಕಾರ ಒಂದು ಮಿಡ್ಲ್ ಆರ್ಡ್ರಲ್ಲಿ ಒಂದು ಚೇಂಜಸ್ ಮಾಡ್ಕೊಬೇಕು. ಫಾರಿನ್ ಪ್ಲೇಸಲ್ಲಿ ನಮ್ಮ ಲಿಯಾಮ್ ಲಿವಿಂಗ್ಸ್ಟನ್ ಅವರ ಪ್ಲೇಸಲ್ಲಿ ರೊಮಾರಿಯೋ ಶೆಫರ್ಡ್ ಆಡಿಸ್ಬೇಕು. ಜೊತೆಗೆ
ಇನ್ನೊಂದು ಕೃಣಾಲ್ ಪಾಂಡ್ಯ ಕೂಡ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಬೌಲಿಂಗಲ್ಲಿ ಕೆಲವೊಂದು ಪರ್ಫಾರ್ಮೆನ್ಸ್ ಬಂದಿದೆ, ಬಟ್ ಆ ಕನ್ಸಿಸ್ಟೆನ್ಸಿ ಇಲ್ಲ ಅವ್ರ ಹತ್ರ. ಸೊ ಹಾಗಾಗಿ ನನ್ನ ಪ್ರಕಾರ ಅವ್ರನ್ನೂ ಕೂರಿಸಿ ಒಂದು ಇಂಡಿಯನ್ ಸ್ವಪ್ನಿಲ್ ಸಿಂಗ್ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ, ಅವರು ಒಂದು ಭರವಸೆ ಮೂಡಿಸಿದ್ದಾರೆ ಲಾಸ್ಟ್ ಸೀಸನಲ್ಲೆಲ್ಲ ಆಡಿ. ಸೊ ಅವರು ಕೂಡ ಸೇಮ್ ಕ್ಯಾರೆಕ್ಟರ್ ಅವ್ರದ್ದು. ಕೃಣಾಲ್ ಪಾಂಡ್ಯ ಯಾವ ರೀತಿ ಬೌಲಿಂಗ್ ಮಾಡಿ ಬ್ಯಾಟಿಂಗ್ ಮಾಡ್ತಾರೋ ಅದೇ ಒಂದು ಆಲ್ರೌಂಡರ್, ಸ್ಪಿನ್ ಆಲ್ರೌಂಡರೇ ಅವರು ಕೂಡ. ಬೌಲಿಂಗ್ ಮಾಡ್ತಾರೆ, ಜೊತೆಗೆ ಬ್ಯಾಟಿಂಗಲ್ಲೂ ಕೂಡ ತಂಡಕ್ಕೆ ಡೆಪ್ತ್ ತಂದು ಕೊಡ್ತಾರೆ. ಆದ್ದರಿಂದ ನನ್ನ ಪ್ರಕಾರ RCB ತಂಡ 2 ಚೇಂಜಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಎಸ್, ಈಗ ಚಂಡೀಗಢ ಒಂದು ಸ್ಟೇಡಿಯಂ ಯಾರಿಗೆ ಚೆನ್ನಾಗಿ ವರ್ಕೌಟ್ ಆಗಲಿದೆ ಅಂತ, ಬ್ಯಾಟಿಂಗ್ ಅಥವಾ ಬೌಲಿಂಗ್? ಈ ಚಂಡೀಗಢ ವಿಕೆಟ್ ನಾವು ನೋಡಿದಾಗ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಇದು. ಬ್ಯಾಟ್ಸ್ಮನ್ಗಳು ಇಲ್ಲಿ ಅಬ್ಬರಿಸ್ತಾರೆ ಇಲ್ಲಿ. ಸೊ ಲಾಸ್ಟು ಈ ಸೀಸನಲ್ಲಿ 3 ಮ್ಯಾಚ್ ಆಡಿದ್ದಾರೆ ಈಗ ಆಲ್ರೆಡಿ. ಪಂಜಾಬ್ ಕಿಂಗ್ಸ್ ಆಲ್ರೆಡಿ ಆಡಿದ್ದಾರೆ ಮ್ಯಾಚಸ್, 3 ಮ್ಯಾಚಸ್ ಆಡಿದ್ದಾರೆ. ಒಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಿದ್ರು. ಸೊ ಅಲ್ಲಿ ಬ್ಯಾಟಿಂಗ್ ವೈಫಲ್ಯತೆ ಅನುಭವಿಸಿ RR ತಂಡ 50 ರನ್ಗಳ ಅಂತರದಲ್ಲಿ ಸೋಲು ಅನುಭವಿಸಿದೆ. ಸೊ ಇನ್ನುಳಿದ 2 ಪಂದ್ಯಗಳು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೂಡ 200+ ಹೊಡೆದಿದ್ರು ರನ್ನಲ್ಲಿ. ಸೊ ಆ ಮ್ಯಾಚಲ್ಲಿ ಪಂಜಾಬ್ ತಂಡ ಆಡಿಸ್ಕೊಂಡು ಗೆದ್ಕೊಂಡಿದ್ದಾರೆ ಆ ಮ್ಯಾಚು. ನೆಕ್ಸ್ಟ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಲೋ ಮ್ಯಾಚ್, ಅದು ಅಲ್ಲ 3-1ಗೆ ಆಲ್ಔಟ್ ಆಗಿದ್ರು, ಹೊಡೆದಿದ್ರು ಅಷ್ಟೇ. ಆ ಮ್ಯಾಚ್ನ KKR ವಿರುದ್ಧ ಪಂಜಾಬ್ ಕಿಂಗ್ಸ್ ಗೆದ್ಕೊಂಡಿದ್ದಾರೆ. ನಾವು ಈ 3 ಮ್ಯಾಚಲ್ಲಿ ನೋಡಿದಾಗ ಸ್ಕೋರ್ ಆ 2 ಮ್ಯಾಚಲ್ಲೂ 200+ ಬಂದಿತ್ತು. 2 ಮ್ಯಾಚಲ್ಲೂ ಲಾಸ್ಟ್ ಮ್ಯಾಚಲ್ಲಿ ಅಲ್ಲಿ ಬಂದಿದ್ದು 3-1. ಸೊ ಹಾಗಾಗಿ ನಮ್ಗೊಂದು ಕ್ಯೂರಿಯಾಸಿಟಿ ಇದೆ, ಈಗ ಯಾವ ರೀತಿ ಪಿಚ್, ಒಂದು ಸ್ಲೋ ಪಿಚ್ ಕೊಡ್ತಾರಾ ಅಥವಾ ಬ್ಯಾಟಿಂಗ್ ಟ್ರ್ಯಾಕ್ ಕೊಡ್ತಾರೆ ಅನ್ನೋದು ಒಂದು ತೀವ್ರ ಕುತೂಹಲ ಇದೆ. ಬಟ್ ನಾಳೆ ನೋಡಬೇಕು ಯಾವ ರೀತಿ ಕೊಡ್ತಾರೆ ಅಂತ. ಬಟ್ ಇಲ್ಲಿ ನಮಗೆ ಆನ್ ದಿ ಪೇಪರ್ ರೆಕಾರ್ಡ್ಸ್ ನೋಡೋದಾದರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಇದೆ. ನ್ಯೂ ಬಾಲಲ್ಲಿ ಫೇಸ್ ಬೌಲರ್ಗೆ ಸ್ವಲ್ಪ ಸ್ವಿಂಗ್ ಇರುತ್ತೆ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ, ಸ್ವಿಂಗ್ ಆಗುತ್ತೆ ಬಾಲ್, ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಡಲಿಕ್ಕೆ. ಬಟ್ ಓವರಾಲ್ ಆಗಿ ನಾವು ನೋಡೋದಾದರೆ ಬ್ಯಾಟ್ಸ್ಮನ್ಗಳ ಸ್ನೇಹಿ ವಿಕೆಟ್ ಇದು. ಸೊ ಅವತ್ತಿನ ಕಂಡೀಷನ್ಸ್ ಯಾವ ರೀತಿ ಇದೆ ನೋಡಿಕೊಂಡು ನಾವು ಇದನ್ನ ಹೇಳ್ಬೋದು. ಬಟ್ ಖಂಡಿತವಾಗ್ಲೂ RCB ತಂಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಆದರೆ ಇಲ್ಲಿ ಒಂದು ಅಡ್ವಾಂಟೇಜ್ ಇದೆ ಪಂಜಾಬ್ ಕಿಂಗ್ಸ್, ಯಾಕಂದರೆ ಆಲ್ರೆಡಿ 3 ಮ್ಯಾಚ್ಗಳು ಆಡಿದ್ದಾರೆ, ಅದು ಅವರು ಹೋಮ್ ಗ್ರೌಂಡ್ ಬೇರೆ. ಸೊ ಅದೊಂದು ಸ್ವಲ್ಪ ಅದೊಂದು ಅಡ್ವಾಂಟೇಜ್ ಇರ್ಬೋದು. ಮತ್ತು RCB ವಿರುದ್ಧ ಬೆಂಗಳೂರಲ್ಲಿ ಮ್ಯಾಚ್ ಗೆದ್ದಿದ್ದಾರೆ, ಆ ಒಂದು ಕಾನ್ಫಿಡೆಂಟಲ್ಲಿದ್ದಾರೆ ಇವಾಗ. RCB ತಂಡಕ್ಕೆ ಇನ್ನೂ ಒಂದು ಸೋಲು, ಅವ್ರಿಗೆ ಇನ್ನೂ ಒಂದು ಸಲ ಸೋಲ್ಸೋಣ ಸತತ 2 ಬಾರಿ ಅಂತ ಒಂದು ಕಾನ್ಫಿಡೆಂಟಲ್ಲಿದ್ದಾರೆ. ಸೊ ಒಂದು 2 ಪ್ಲಸ್ ಪಾಯಿಂಟ್ ಅವ್ರಿಗಿದೆ. ಬಟ್ ಆದರೆ RCB ತಂಡ ಇದ್ಯಾವುದನ್ನು ತಲೆಗೆಡಿಸ್ಕೊಳ್ಳದೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಮ್ಯಾಚ್. ನಾಳೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಅವರ ಒಂದು ತಪ್ಪುಗಳನ್ನು ತಿದ್ದುಕೊಂಡು ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ RCB ತಂಡ ಪಂಜಾಬ್ ಕಿಂಗ್ಸ್ಗೆ ಅವರ ಒಂದು ತವರು ಅಭಿಮಾನಿಗಳ ಎದುರು ತಿರುಗೇಟ್ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ, ಈ ಒಂದು ಚಂಡೀಗಢ ಸ್ಟೇಡಿಯಂಗೆ ಟಾಸ್ ಗೆದ್ದಿರ್ತಕ್ಕಂಥ ತಂಡ ಯಾವ್ದು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳಿ, ಅಂದರೆ ಯಾರಿಗೆ ಅನುಕೂಲ ಆಗ್ಬೋದು? ಫಸ್ಟ್ ಚೇಸ್ ಮಾಡಿದ್ರೆ ಬೆಸ್ಟು ಅಥವಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬೆಸ್ಟ್ ಅಂತ? ಇದರಲ್ಲಿ ಚೇಸಿಂಗ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಚೇಸಿಂಗ್ ಚೆನ್ನಾಗಿರುತ್ತೆ ಫಸ್ಟ್ ನೋಡ್ಕೊಂಡು. ಯಾಕೆ ನಾನು ಚೇಸಿಂಗ್ ಹೇಳ್ತೀನಿ ಅಂತಂದರೆ, ಸೊ ಲಾಸ್ಟ್ 3 ಮ್ಯಾಚಲ್ಲಿ 2 ಮ್ಯಾಚು 200+ ಸ್ಕೋರ್ ಬಂದಿತ್ತು. ಆದರೆ 3ನೇ ಮ್ಯಾಚು ದಿಢೀರ್ ಅಂತ 3-1ಗೆ, ಅಂದರೆ ಅಷ್ಟು ಕಂಡೀಷನ್ಸ್ ಡಿಫಿಕಲ್ಟ್ ಆಗಿತ್ತು 3ನೇ ಮ್ಯಾಚಲ್ಲಿ. ಸೊ ಹಾಗಾಗಿ ಈಗ ಪಿಚ್ನ ಹೇಳೋಕ್ಕಾಗಲ್ಲ, ಇವಾಗ ಬ್ಯಾಟಿಂಗ್ ಟ್ರ್ಯಾಕ್ ಕೊಡ್ತಾರಾ ಅಥವಾ ಸ್ಲೋ ವಿಕೆಟ್ ಕೊಡ್ತಾರ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವ ಸೇಫರ್ ಝೋನ್ಗೆ ನೀವು ಚೇಸಿಂಗ್ ತೊಗೊಂಡ್ರೆ ಫಸ್ಟ್ ಇನ್ನಿಂಗ್ಸಲ್ಲಿ ಯಾವ ರೀತಿ ಪಿಚ್ಚು ಬಿಹೇವ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅದನ್ನು ನೀವು ಅದಕ್ಕೆ ತಕ್ಕಂಗೆ ಆಡ್ಬೋದು. ಹಾಗಾಗಿ ನಾನು ಒಂದು ಚೇಸಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಅದೇ ರೀತಿಯೂ ಕ್ಯಾಪ್ಟನ್ RCB ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು ಟಾಸ್ ಗೆದ್ದರೆ ಒಂದು ವೇಳೆ ಮೋಸ್ಟ್ಲಿ ನನಗನ್ನಿಸ್ದಂಗೆ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಇದಿಷ್ಟು RCB ಸ್ಟ್ರಾಟಜಿ. ಆದರೆ ಪಂಜಾಬ್ ಸ್ಟ್ರಾಟಜಿ ಏನಿರುತ್ತೆ ಮತ್ತೆ ಕೂಡ ಗೆಲ್ಲಲಿಕ್ಕೆ? ಪಂಜಾಬ್ ಈಗ ತುಂಬ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿದ್ದಾರೆ. ಟಾಪಲ್ಲಲ್ವಾ? ಸೆಕೆಂಡ್ ಇದ್ದಾರೆ. ಸೆಕೆಂಡ್ ಇದ್ದಾರೆ. ಸೊ ಅದರಲ್ಲೂ ಕೂಡ ಎಲ್ಲಾನು ಒಳ್ಳೊಳ್ಳೆ ಫಾರ್ಮಲ್ಲಿದ್ದಾರೆ. ಆರಂಭಿಕ ಬ್ಯಾಟ್ಸ್ಮನ್ಗಳು ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರಾನ್ ಸಿಂಗ್ ಇಬ್ಬರು ಕೂಡ ಒಂದು ಅದ್ಭುತವಾದಂಥ ಲಯದಲ್ಲಿದ್ದಾರೆ. ಅದು ಬೇರೆ, ಹೋಮ್ ಗ್ರೌಂಡ್ ಬೇರೆ, ಅದು ಚೆನ್ನಾಗಿದ್ದಾರೆ. ಮತ್ತು ಇನ್ನೊಂದೇನಾದರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಕೂಡ ಫಾರ್ಮಲ್ಲಿದ್ದಾರೆ. ಜೊತೆಗೆ ಅವರ ನಾಯಕತ್ವ ಇಲ್ಲಿ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂತಂದರೆ, ಸೊ ಈ ಥರ ಲಾಸ್ಟ್ ಮ್ಯಾಚಲ್ಲಿ ನೀವು ನೋಡ್ಬೋದು KKR ವಿರುದ್ಧ ಕೇವಲ 111 ರನ್ ಅಷ್ಟೇ ಇವರು ಟಾರ್ಗೆಟ್ ಕೊಟ್ಟಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ. ಆದರೆ 111 ರನ್ಗಳಿಗೆ ಇವರು ಯಾವ ರೀತಿ ಆಡಿಸಿದ್ರು ಟೀಮ್ನ ಅಂದರೆ, ಬೌಲಿಂಗ್ ಚೇಂಜ್ ಆಗ್ಬೋದು ಮತ್ತು ಫೀಲ್ಡಿಂಗ್ ಚೇಂಜ್ ಆಗ್ಬೋದು, ಆ ಒಂದು ಸ್ಟ್ರಾಟಜಿ ಯಾವ ರೀತಿ ಮಾಡಿದ್ರು ಸಖತ್ ಕ್ಯೂರಿಯಾಸಿಟಿ ಇತ್ತು ಲಾಸ್ಟ್ ಮ್ಯಾಚಲ್ಲಿ. ವಿಶೇಷವಾಗಿ ಆ ಒಂದು ಪಂದ್ಯದ ಗೆಲುವಿನ ಶ್ರೇಯನ್ನು ನಾವು ನಾಯಕ ಶ್ರೇಯಸ್ ಅಯ್ಯರ್ಗೆ ಸಲ್ಲಿಸಬೇಕು. ಸೊ ಆ ಒಂದು ಕ್ಯಾಪ್ಟನ್ಸಿ ಕ್ವಾಲಿಟಿ, ಅಂದರೆ ನೀವು ಆ ಥರ ಮ್ಯಾಚ್ಗಳಲ್ಲಿ ನೀವು ಅಷ್ಟೊಂದು ಲೋ ಸ್ಕೋರ್ನ ನೀವು ಡಿಪೆಂಡ್ ಮಾಡ್ಕೊಬೇಕಾದ್ರೆ ಕ್ಯಾಪ್ಟನ್ಸಿ ಕೂಡ ತುಂಬ ಮುಖ್ಯ ಆಗುತ್ತೆ. ಯಾವ್ಯಾವ ಟೈಮಲ್ಲಿ ನೀವು ಯಾವ್ಯಾವ ಬೌಲರ್ಸ್ನ ಆಡಬೇಕು, ಫೀಲ್ಡಿಂಗ್ ಎಲ್ಲೆಲ್ಲಿ ಚೇಂಜ್ ಮಾಡಬೇಕು, ಯಾವ್ಯಾವ ಬ್ಯಾಟ್ಸ್ಮನ್ ಏನೇನು ಸ್ಟ್ರಾಟಜಿ ಮಾಡಬೇಕು, ಆ ಒಂದು ಪರ್ಟಿಕ್ಯುಲರ್ ಅಂದರೆ ಆ ಒಂದು ಕಡಿಮೆ ಸಮಯದಲ್ಲಿ. ಸೊ ಹಾಗಾಗಿ ತುಂಬ ಇದೆ. ಆ ಪಂಜಾಬ್ ತಂಡ ಒಳ್ಳೆ ಈ ಒಂದು ಸೀಸನ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲಾನು. ಬೌಲಿಂಗ್ ವಿಭಾಗದಲ್ಲಿ ಕೂಡ ಅಷ್ಟೊಂದು ಸ್ಟಾರ್ ಬೌಲರ್ಸ್ ಇಲ್ಲದೇ ಇದ್ರು ಕೂಡ ಹರ್ಷದೀಪ್ ಸಿಂಗ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಮಾರ್ಕೋ ಎನ್ಸನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎನ್ಸನ್ ಅವರು ಬೌಲಿಂಗ್ ಅಷ್ಟೆಲ್ಲ ಬ್ಯಾಟಿಂಗ್ನಲ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ.
ಜೊತೆಗೆ RCB ಮಾಜಿ ಎಕ್ಸ್ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಲಾಸ್ಟ್ ಮ್ಯಾಚ್ ಅದೇ ಗ್ರೌಂಡಲ್ಲಿ 4 ವಿಕೆಟ್ ತಗೊಂಡಿದ್ರು. ಇದೀಗ ಅವ್ರು ಅದೇ ಒಂದು ಲೈವನ್ನ ಮುಂದುವರಿಸಲಿಕ್ಕೆ ಎದುರು ನೋಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಮ್ಯಾಚ್ ಕೂಡ, ಯಾಕಂದರೆ RCB ಸೋತಿದ್ದಾರೆ ಲಾಸ್ಟ್ ಮ್ಯಾಚು. ಈ ಮ್ಯಾಚಲ್ಲಿ ಗೆಲ್ಲಲೇಬೇಕು ಅನ್ನೋದು, ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ RCB ತಂಡ ನಾಳೆ ಕಣಕ್ಕಿಳಿಯುತ್ತೆ. ಖಂಡಿತವಾಗ್ಲೂ ಈ ಮ್ಯಾಚ್ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆ ರಮೇಶ್ ಅವರು, ಕಾದು ನೋಡುವ. ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಹೈ ವೋಲ್ಟೇಜ್ ಕಾದಾಟದಲ್ಲಿ RCB ಸೇಡನ್ನ ತೀರಿಸ್ಕೊಳ್ಳುತ್ತಾ ಎನ್ನುವಂಥದ್ರ ಬಗ್ಗೆ ಮ್ಯಾಚ್ ಮುಗಿದ ನಂತರ ಮತ್ತೊಮ್ಮೆ ನಾವು ಭೇಟಿ ಆಗೋಣ. ಆ ಒಂದು ಪಂದ್ಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು IPL ಧಮಾಕಾದ ಸ್ಪೆಷಲ್ ಸ್ಟೋರಿ. RCB ಮತ್ತು ಪಂಜಾಬ್ ಪಂದ್ಯ. ಕಳೆದ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ RCB ಸೋತಿದೆ. ಇದೀಗ ಅವರ ಅಂಗಳದಲ್ಲಿ ಇವತ್ತು RCB ಆಡಲಿಕ್ಕೆ ಸಜ್ಜಾಗಿದೆ. ಹಾಗಾಗಿ ಬೆಂಗಳೂರಿನ ಒಂದು ಸೋಲಿಗೆ ಚಂಡೀಗಢ್ನಲ್ಲಿ ಇವತ್ತು ಕೌಂಟರ್ ಕೊಡುತ್ತಾ, ಟಕ್ಕರ್ ಕೊಟ್ಟು ಗೆಲುವಿನ ಕೇಕೆ ಹಾಕುತ್ತಾ RCB ಎನ್ನುವಂಥದ್ರ ಬಗ್ಗೆ ಈಗ ಕ್ವಶನ್ ಮಾರ್ಕ್ ಇದೆ. ಆ ಗೆಲುವಿನ ನಂತರ, ಈ ಒಂದು ಪಂದ್ಯ ಮುಗಿದ ನಂತರ RCB ಪಂಜಾಬ್ ಮ್ಯಾಚ್ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅಲ್ಲಿಯವರೆಗೂ ಕೂಡ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.